ಮತ್ತೇನಿದೆ? ಬಾಗಲಕೋಟೆಯಲ್ಲಿ ನೀವು ಬಾಗಲಕೋಟೆ ನಿರಂತರ ನೋಡ್ತಾ ಇದ್ದೀರಿ. ಮೊನ್ನೆ ಬಸನಗೌಡರು 3 ಲಕ್ಷ ಅಂದರು, ನಿನ್ನೆ ಕ್ಯಾಂಡಿಡೇಟ್ನೇ 2 ಲಕ್ಷ ನಿಮ್ಗೆ ಗೆಲ್ತೀವಿ ಅಂದರು. 1 ಲಕ್ಷ 2 ದಿನದಾಗ ಕಡಿಮೆ ಆಗಿಬಿಟ್ಟೆ. ಕ್ಯಾಂಡಿಡೇಟ್ಗೆ ಹೇಳಿದ್ದು ಬೇರೆ ಮತ್ತು ಸ್ಟಾರ್ ಪ್ರಚಾರಕರು ಹೇಳಿದ್ದು ಬೇರೆ. ಇವೆರಡೂ ಬಿಟ್ಟು ಈ ಸರ್ತಿ ಏನೇ ಇದ್ದರೂ ಕಾಂಗ್ರೆಸ್ಸಿನ ಗೆಲುವು ಬಾಗಲಕೋಟೆನಲ್ಲಿ ಆಗ್ತದೆ. ಆ ರೀತಿ ಸಾಮರಸ್ಯ ಇದೆ, ನಮ್ಮಲ್ಲಿ ಒಕ್ಕಟ್ಟಿದೆ. ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಕ್ಯಾನ್ವಾಸ್ ಕೂಡ ಮುಗಿಸಿದ್ದೀವಿ. 8 ಜನ ಶಾಸಕರು. ರಾಜಕಾರಣವನ್ನು ನೀವು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಗೆ ಎಲ್ಲರ ದಾಖಲೆ ಇದ್ರೆ ಕೊಡಿ. ತಾವು ಒಬ್ಬರು ಪತ್ರಕರ್ತರಲ್ಲ, ರಿಸರ್ಚ್ ಮಾಡ್ಬೋದಿತ್ತು ನೀವು. ಅವ್ರು ದಿನನಿತ್ಯ ಬಿಸ್ನೆಸ್ಸೇ ಮಾಡ್ತಾರೆ. ಅವರು ಗೊತ್ತಿಲ್ಲ ನಿಮಗೆ? ಯಾವ ರೀತಿ ನಿಮಗೆ ಗೊತ್ತಿದೆ ಅಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದು. ಯಾವ ರೀತಿ ನಿಮ್ಮ ಅಭಿಪ್ರಾಯ? ಈಗ ನೀವು ಹೋಗಿ ಸೌಹಾರ್ದ ಫೆಡ್ರೇಷನಲ್ಲಿ ರೆಕಾರ್ಡ್ ತೆಗೀರಿ, ಯಾವ ರೀತಿ ಬಿಸ್ನೆಸ್ ಮಾಡಿದ್ದಾರೆ, ಏನು ಬರೆದಿದ್ದಾರೆ ಸೌಹಾರ್ದ ಫೆಡ್ರೇಷನ್ ಅವರು. ಇವೆಲ್ಲ ದಾಖಲೆ ಇದಾವೆ. ನೀವು ಏನು ಅದನ್ನು ರಿಸರ್ಚೇ ಮಾಡಲ್ಲ, ಬರೀ ಅವ್ರ ಬಾಯಿನೇ ರಿಸರ್ಚ್ ಮಾಡ್ಕೊಂಡ್ಬಿಟ್ಟಿರಿ. ಸರ್, ಈಗ ಅವ್ರು ಏನಂತಾರೆ, ಒಬ್ಬೊಬ್ಬರು ಒಂದೊಂದು ಪಕ್ಷದಲ್ಲಿ ಇದ್ದಾರೆ, ಹೀಗಾಗಿ ಅವರು ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾಡ್ತಾರೆ. ನೋಡಿ, ನಾನು ನಿಮಗೆ ಭಾಳ ಸ್ಪಷ್ಟಪಡಿಸ್ತೀನಿ. ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಮಗನ ಆದಿಯಾಗಿ ನಾನು ಇದೇ ಪಕ್ಷಕ್ಕೆ ಓಟ್ ಹಾಕಂತ ಹೇಳಕ್ಕೆ, ಇದೇ ಪಕ್ಷದಲ್ಲಿ ಇರ್ರಿ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಅವರವರ ಅವಿಭಕ್ತ ಸ್ವಾತಂತ್ರ್ಯ. ನಿಮ್ಗೆ ಅದನ್ನು ವಿಷಯ ಮಾಡಬೇಕಾಗಿದೆ, ಏನು ಅಭಿವೃದ್ಧಿ ವಿಷಯ ಮಾಡಿ ಪ್ರಶ್ನೆ ಕೇಳಬೇಕಾಗಿದೆ. ಯತ್ನಾಳ್ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಹೇಳಿ. ಕೇಂದ್ರ ಮಂತ್ರಿಗಳಿದ್ದಾಗ ಏನು ಮಾಡಿದ್ದಾರೆ? ಬಿಜಾಪುರ ನಗರದ ಶಾಸಕರಾಗಿ ಏನು ಮಾಡಿದ್ದಾರೆ? ಅವ್ರ ಕೊಡುಗೆ ಏನು? ನೀವು ಅದನ್ನು ಬಿಡ್ತೀರಿ. ಅವ್ರು ಬರೀ ಬೈದಿದ್ದೇ ಭಾಳ ದೊಡ್ಡ ಪ್ರಚಾರ ಮಾಡ್ಕೊತ ಕೊಡ್ತೀರ. ಇದನ್ನೆಲ್ಲ ಬಿಟ್ಬಿಡ್ರಿ. ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಕೇಳ್ರಿ. ಆದಮೇಲೆ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ನಾನು ಹೀಗೆ ಬರ್ತೀನಿ ಅಂತ ಹೇಳಿದೆ. ಡಿಲಿಮಿಟೇಷನ್ ತನಕ ಯಾಕೆ ಕಾಯಬೇಕು? ನಾನು ಹೇಳೇ ಬಿಟ್ಟಿದ್ದೀನಿ. ವ್ಯಕ್ತಿ ಬಗ್ಗೆ ಜನರಲ್ಲಿ ಯಾರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಜಿಲ್ಲೆ ಜನ ಸಾಬೀತು ಮಾಡ್ತಾರೆ. ತಮ್ಮ ಗಂಡಸ್ಥಾನದ ಒಂದು ಸವಾಲು ಹಾಕಿದ್ದಾರೆ. ಅದಕ್ಕೆ ನಾನು ನೋಡಪ್ಪ, ನಾಳೆ ಈ ಚುನಾವಣೆ ರಿಸಲ್ಟ್ ಬಂದು ಮರುದಿವಸನೇ ಬರ್ತೀನಿ ನಿಮ್ಮ ಎದುರಿಗೆ. ಅವತ್ತು ನೀವು ಮಾತಾಡಕತ್ರಿ, ನಾನು ಮಾತಾಡ್ತೀನಿ, ಅವರು ಮಾತಾಡ್ರಿ. ಒಂದು ವ್ಯಕ್ತಿ ಕರೆಸಿ, ಆಯಿತಾ? ಸರ್, ಈಗ ಇನ್ನೂ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರು ಒಂದು ನೀವು ಬರ್ತೀರಾ ನೋಡಕ್ಕೆ ಅವ್ರನ್ನ? ಇನ್ನೂ ಮುಕ್ತವಾಗಿ ತಮ್ಮೊಂದಿಗೆ ಬಂದು ಇವತ್ತೇ ಬರ್ತಾ ಇದ್ದಾರೆ. 4 ಗಂಟೆಗೆ ಬರ್ತೀರಾ? ಬನ್ನಿ. ಮತ್ತೆ ಸುಮ್ಮನೆ ಒಂದು ವ್ಯಕ್ತಿ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ. ನಾನು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ಲ. ಇದೊಂದು 100 ವರ್ಷದ ಪಕ್ಷ ಇದೆ. ಪಕ್ಷದಲ್ಲಿ ಭಾಳ ಜನ ಬರ್ತಾರೆ ಹೋಗ್ತಾರೆ. ನಿಮಗೇನು ಒಟ್ಟು ಅದೊಂದು TRP ಹೆಚ್ಚು ಮಾಡ್ಕೊಳಕ್ಕೆ ಒಂದು ಹೆಸರು ಜಪಿಸ್ತಾ ಇದ್ದೀರಿ ನೀವು. ಬರೀ ನಾವೇ ಸರ್, ಅವರೇ ಮಾಡ್ತಾರಲ್ಲ ಸರ್, ಅವರೇ ಅಸಮಾಧಾನ ವ್ಯಕ್ತಪಡಿಸಿ. ನೀವು ಯಾಕೆ ಕೇಳ್ತಾ ಇದ್ದೀರಪ್ಪ? ಬನ್ನಿ, ನೋಡಬೇಕಾಗಿತ್ತು ಅವ್ರಿಗೆ. ಅಂದ್ರೆ ಅವ್ರ ಮನೆಯವ್ರು ನೋಡಲಿಲ್ವಾ? ಮೊನ್ನೆ ನಾಮಿನೇಷನ್ ದಿವಸ ಏನು ಹೇಳಿದ್ರು ಅವರು? ಶಾಸಕರು ಬಂದಿದ್ದಾರೆ ಸರ್. ಅವ್ರು ಶಾಸಕರು ಇಲ್ಲದೆ ಇದ್ರೆ ಏನು ಅವ್ರು ಬಿಟ್ಟು ಅವ್ರ ಶಾಸಕರಾದ್ರ? ಅವರು ಓಪನ್ ಆಗಿ ಹೇಳಿದಾರೆ ಸರ್. ನೋಡಪ್ಪ, ದಾರಿನ ಬೇರೆ, ನಮ್ಮ ದಾರಿನ ಬೇರೆ. ಹೌದಾ? ಇವತ್ತು ಹಂಗಾದ್ರೆ ಬಂದ್ಬಿಡಿ, ನಿಮಗೂ ಭೇಟಿ ಮಾಡಿಸ್ತೀನಿ ಅವರಿಬ್ಬರು. ಬರ್ತಾ ಇದ್ದಾರೆ ಸರ್. ಬನ್ನಿ 4 ಗಂಟೆಗೆ. ಸರ್, ಇದು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಮಹಿಳೆಯರ ಬಗ್ಗೆ ವಿವಾದಿತವಾದ ಹೇಳಿಕೆ. ಅಲ್ಲ, ನೀವು ಇನ್ನಾಗೇನು ಹೇಳಿದ್ರಿ? ಕುಮಾರಸ್ವಾಮಿ ಪಾಕಿಸ್ತಾನ ಆಗ್ತದೆ ಅಂತ ಹೇಳಿದ್ರಿ. ರೇವಣ್ಣ ಅಂದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಬಂತು ಅಂದರೆ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಎಲ್ಲ ಕಡೆನೂ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅವ್ರಿಗೆ ಘೋಷಣೆ. ಪಾಕಿಸ್ತಾನದಲ್ಲಿ ಅಹಿತಕರ ಘಟನೆ ಆದಾಗ ಬಾಂಗ್ಲಾದೇಶ ಸೃಷ್ಟಿ ಮಾಡಿದವರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ಪಾಕಿಸ್ತಾನ ಯಾವಾಗ ತಲೆ ಎತ್ತದೆ ಅವಾಗ ಹಿಂದೂಸ್ತಾನ ಉತ್ತರ ಕೊಟ್ಟಿದೆ. ಅದು ಕಾಂಗ್ರೆಸ್ಸಿನ ಕಾಲದಲ್ಲಿ. ಬರೀ ನೀವು BJPದು ಒಂದು 4 ಪುಲ್ವಾಮಾ ತೊಗೊಂಡು ಮಾತಾಡ್ತೀರಿ. ಏನಾಗೋದು? ಪಾಕಿಸ್ತಾನ ಸೋಲಿಸಿದ್ದವರೇ ಇಂದಿರಾ ಗಾಂಧಿ ಅವರು. ಅದನ್ನಾದರೂ ನೀವು ತಿಳ್ಕೊಬೇಕಲ್ಲ. ಈಸ್ಟ್ ಪಾಕಿಸ್ತಾನ ಕ್ರಿಯೇಟ್ ಮಾಡಿ ಬಾಂಗ್ಲಾದೇಶ ಮಾಡಿಕೊಟ್ಟವ್ರೆ ಯಾರು? ಸರ್, ಈಗ ಅವಳಿ ಜಿಲ್ಲೆಗೆ ನಿಮ್ಮ ರಾಷ್ಟ್ರ ನಾಯಕರು ಚುನಾವಣಾ ಪ್ರಚಾರಕ್ಕೆ ಬರೋ ಏನಾದರೂ ಟೈಮ್ ಫಿಕ್ಸ್ ಆಗಿದೆ? ನಮ್ಮ ರಾಷ್ಟ್ರದ ನಾಯಕರು ಬರದೇ ಇದ್ದರೂ ಕೂಡ ನಾವು ಗೆಲ್ತೀವಿ ಅನ್ನತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಇದೇ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಏನೇನೋ ಬರೆದಿದ್ರಿ. ಆದರೆ ಆಯ್ತೇನು? 136 ಸೀಟ್ ನಾವು ಗೆದ್ವೋ ಇಲ್ವೋ? ಈ ಗ್ಯಾರಂಟಿಗಳು ಕೂಡ ರಾಜ್ಯದಷ್ಟೇ ಅಲ್ಲ, ದೇಶದ ಗ್ಯಾರಂಟಿಗಳು ಕೂಡ ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿದ್ದಾವೆ.
ಜನ ದೇಶದಲ್ಲಿ ಬದಲಾವಣೆ ಬಯಸ್ತಾರೆ. ಬಿಜಾಪುರ ಬಾಗಲಕೋಟೆ ಹಾವೇರಿ 3 ಕಡೆ ನಾವು ಗೆಲುವನ್ನು ಸಾಧಿಸ್ತೀವಿ. ರಿಸಲ್ಟ್ ಆದಮೇಲೆ ನಿಮ್ಮ ಎದುರಿಗೆ ಬರ್ತೀವಿ. ಸರ್, ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪಾಕತ್ತಿದ್ದಾರೆ ಅಂತೇಳಿ 2,000 ರೂಪಾಯಿನಲ್ಲಿ ಒಂದು ಮಗು ಕೂಡ ದಾರಿ ತಪ್ಪೋದಿಲ್ಲ. ಅವರು ಬೀಜನ ಹೇಳಿನಲ್ಲ, ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಿ ದಾರಿ ತಪ್ತಾ ಇದ್ದಾರೆ. ಈ ತಪ್ಪಿದಾರೆ, ಅವ್ರನ್ನ ಟ್ರ್ಯಾಕ್ ಮೇಲೆ ತೊಗೊಂಬನ್ನಿ ಸ್ವಲ್ಪ ನೀವು. ಇಲ್ಲ, ರಾಜು